ಈ KPSC ಅಕ್ರಮಕ್ಕೆ ಬ್ರೇಕೇ ಇಲ್ಲ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ಪ್ರತಿ ಬಾರಿಯೂ ಕೂಡ KPSC ಪರೀಕ್ಷೆ ಬರೆದಾಗ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು ಎದುರಾಗುತ್ತೆ. ಶ್ರೀಮಂತರ ಮಕ್ಕಳಿಗೆ KPSC ಎಕ್ಸಾಮ್ ಅಂದರೆ ಒಂದು ರೀತಿ ಈಸಿ, ಬಿಡು ಬರ್ಕೊಬೋದು ಅಂತ. ಆದರೆ ಬಡ ಮಕ್ಕಳಿದ್ದಾರಲ್ಲ ಪಾಪ, ಅದಕ್ಕೆ ಅಂತೇಳಿ ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ತಮ್ಮ ಕೆಲಸಗಳನ್ನು ಬಿಟ್ಟು. ನನಗೂ ಕೂಡ ಇಲಾಖೆಯಲ್ಲಿ ಕೆಲಸ ಸಿಗುತ್ತೆ ಅಂತ ಬಂದಿರ್ತಾರಲ್ಲ, ಅವ್ರಿಗೆ ನಿಜವಾಗ್ಲೂ KPSC ಎಕ್ಸಾಮ್ ಅಲ್ಲ. ನಾನು ಯಾಕಿಷ್ಟು ಆಕ್ರೋಶದಿಂದ ಹೇಳ್ತಾ ಇದ್ದೀನಿ ಅಥವಾ ಬೇಜಾರಿಂದ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಬಾರಿಯೂ ಕೂಡ KPSC ಎಕ್ಸಾಮ್ ಬರೆಯೋರಿಗೆ ಒಂದಲ್ಲ ಒಂದು ರೀತಿ ಸಮಸ್ಯೆ. ಇನ್ನೇನು ನಾನು ಇಲಾಖೆಗೆ ಸೆಲೆಕ್ಟ್ ಆಗಿಬಿಡ್ತೀನಿ, ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಬಿಡುತ್ತೆ ಅನ್ನೋರಿಗೆ ನಿಜವಾಗ್ಲೂ ನಿರಾಸೆನೇ ಉಂಟು ಮಾಡೋದು. ಸರ್ಕಾರ ಅಧಿಕಾರಿಗಳು ಮಾಡ್ಕೊಳ್ಳುವಂಥ ಎಡವಟ್ಟಿನಿಂದ ಲಕ್ಷಾಂತರ ಅಭ್ಯರ್ಥಿಗಳು ತಮ್ಮ ಕೆರಿಯರ್ನೇ ಸ್ಪಾಯ್ಲ್ ಮಾಡ್ಕೊತಾ ಇದ್ದಾರೆ. ಇದೇ ವಿಚಾರವಾಗಿ ನಿನ್ನೆ ಶೂನ್ಯ ವೇಳೆಯಲ್ಲಿ ಸುನಿಲ್ ಕುಮಾರ್ ಅವರು ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. KPSC ಸಂಸ್ಥೆ ಒಂದು ರೀತಿ ಭ್ರಷ್ಟಾಚಾರದ ಅಡ್ಡೆ ಆಗಿಬಿಟ್ಟಿದೆ, ಇದರಿಂದ ಪ್ರಾಮಾಣಿಕವಾಗಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳ ಕನಸು ನುಚ್ಚುನೂರಾಗ್ತಾ ಇದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವರು ಕೆಲವೊಂದು ಪ್ರಮುಖವಾದಂಥ ಹೈಲೈಟ್ಸ್ ಮಾಡಿದ್ದಾರೆ. ಆ ವಿಚಾರಗಳನ್ನು ನಿಮ್ಮ ಮುಂದೆ ಇಡಬೇಕು. ಯಾಕೆಂದರೆ ಇದು ಕೇವಲ ಸುನಿಲ್ ಕುಮಾರ್ ಅವರು ಹೇಳಿದಂಥ ವಾದ ಅಥವಾ ಸುನಿಲ್ ಕುಮಾರ್ ಅವರ ಪರವಾಗಿ ಮಾಡ್ತಾ ಇರೋದಲ್ಲ. ಇದು ಪ್ರತಿಯೊಬ್ಬ ಜೆನ್ಯೂನ್ ವಿದ್ಯಾರ್ಥಿಗಳು ಏನು ಕನಸನ್ನು ಕಟ್ಕೊಂಡು ಬಂದಿರ್ತಾರೆ ಅವರ ವಾದ ಕೂಡ ಹೌದು. ಈಗ ಒಂದು ಎಕ್ಸಾಮನ್ನು ಬರೀತಾರೆ, ಆ ಎಕ್ಸಾಮ್ನ ಎಕ್ಸಾಮ್ ಬರೆಯೋದಕ್ಕೂ ಕೂಡ ತುಂಬ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ. ಈ KPSC ಪರೀಕ್ಷೆಗಳಲ್ಲಿ ಪದೇ ಪದೇ ಆಗ್ತಾ ಇರುವಂಥ ಈ ಲೋಪದೋಷಗಳೇನಿದ್ದಾವಲ್ಲ, ಪರೀಕ್ಷೆಯ ಈ ಅಕ್ರಮಗಳಿಂದಾಗಿ ಈ ಸ್ಟೂಡೆಂಟ್ಸ್ಗಳು ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ. ಒಮ್ಮೆ ಪರೀಕ್ಷೆ ಬರೆದ್ರೆ ಅದು ಸರಿಯಾಗಿ ನಡೆಯುತ್ತೆ ಅನ್ನೋ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ಇನ್ನು ಈ ಅಧಿಕಾರಿಗಳು ಶಾಮೀಲಾಗಿರೋದು, KPSCಯ ಒಳಗಿನ ಕೆಲವು ಅಧಿಕಾರಿಗಳು ಮತ್ತು ಈ ಏಜೆಂಟ್ಗಳೇನಿರ್ತಾರೆ ಅವರ ಒಂದು ಜೊತೆಗೂಡಿ ಈ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಣ ಇದ್ದವ್ರಿಗೆ ಮಾತ್ರ ಕೆಲಸ, ಹಣ ಇಲ್ಲದೇ ಇರೋರಿಗಿಲ್ಲ ಅನ್ನುವಂಥ ಒಂದು ದುರದೃಷ್ಟಕರವಾದಂಥ ಒಂದು ವ್ಯವಸ್ಥೆಯನ್ನು ತಂದುಬಿಟ್ಟಿದ್ದಾರೆ ಅವರು. ಇನ್ನು ಪರೀಕ್ಷೆಗಳು ವಿಳಂಬ ಆಗ್ತಿರೋದ್ರಿಂದ ಮತ್ತು ಅಕ್ರಮಗಳಿಂದಾಗಿ ಪರೀಕ್ಷೆಗಳು ರದ್ದಾಗ್ತಾ ಇದೆ. ಸಾವಿರಾರು ವಿದ್ಯಾರ್ಥಿಗಳ ವಯೋಮಿತಿ ಮೀರ್ತಾ ಇದೆ. ಇನ್ನೇನು 2 ವರ್ಷ ಇದೆ, ನಾನು 2 ವರ್ಷದಲ್ಲಿ ಪಾಸ್ ಮಾಡ್ಕೊಬೋದು ಅಂತಂದರೂ ಕೂಡ ಅವರಿಗೆ ವಯೋಮಿತಿ ಮೀರ್ತಾ ಇದೆ. ತುಂಬ ಡಿಲೇ ಆಗ್ತಾ ಇದೆ ಎಕ್ಸಾಮ್ಗಳು, ತುಂಬ ರಿಸಲ್ಟ್ಗಳು ಡಿಲೇ ಆಗ್ತಾ ಇದೆ. ಹೀಗಾಗಿ ಅವ್ರ ಪಾಪ ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಅವ್ರ ಬದುಕಿನ ಅಮೂಲ್ಯ ವರ್ಷಗಳು ಕೂಡ ವ್ಯರ್ಥ ಆಗ್ತಾ ಇದೆ. ನಾನು ಆಲ್ರೆಡಿ ಹೇಳಿದೆ, ಇದು ಕೆಲಸ ಬಿಟ್ಟು ಇದಕ್ಕೋಸ್ಕರ ಅಂತಲೇ ಹಗಲು ರಾತ್ರಿ ಅಂತೆ ಓದ್ತಾ ಇರ್ತಾರೆ. ಅಂಥವ್ರಿಗೆ ತುಂಬ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ. ಈ ಅಕ್ರಮಗಳ ಕುರಿತು ಒಂದು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂಥೇಳಿ ಸದ್ಯ ಸುನಿಲ್ ಕುಮಾರ್ ಅವರು ಆಗ್ರಹ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 5 ದಿನದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ವಿವಿಧೆಡೆ ಏನು ಈ ಪರೀಕ್ಷೆ ಬರೆದಿದ್ರಲ್ಲ ವಿದ್ಯಾರ್ಥಿಗಳು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕೈಯಲ್ಲಿ ಪುಸ್ತಕವನ್ನು ಹಿಡಿದು ಓದಬೇಕಾದಂಥ ಮಕ್ಕಳು ಇವತ್ತು ಬೀದಿಗಿಳಿದು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಬೇಕಿತ್ತು, ಅನಿವಾರ್ಯ ಇದೆ. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಅವರ ಧ್ವನಿಯಲ್ಲೇ ಕೇಳಬೇಕು ಸರ್ಕಾರಕ್ಕೆ. ವಿಧಾನಸಭೆಯಲ್ಲಿ ಒಂದು ಕಡೆ ಸುನಿಲ್ ಕುಮಾರ್ ಅವರು ಎತ್ತಿರುವಂಥ ಪ್ರಶ್ನೆ ಸರಿಯಾಗಿದೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥ ಪ್ರಶ್ನೆ ಕೂಡ ಸರಿಯಾಗಿದೆ. ಈ ಹಿಂದೆ ಅಂದರೆ 2024 ಆಗಸ್ಟ್ನಲ್ಲಿ ನಡೆದಂಥ ಈ KS ಪರೀಕ್ಷೆ ಏನಿತ್ತಲ್ಲ, ಅದರಲ್ಲಿ 70ಕ್ಕೂ ಹೆಚ್ಚು ತಪ್ಪುಗಳು ಕೂಡ ಕಂಡು ಬಂದಿತ್ತು. ಇದರ ಬಗ್ಗೆ ಸರ್ಕಾರ ಗಮನ ಕೊಟ್ಟಿರಲಿಲ್ಲ. ಆಗ ಏನು ಮಾಡಿತ್ತೋ ಗೊತ್ತಿಲ್ಲ. ಇನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತೀವ್ರ ಪ್ರಾಬ್ಲಮ್ಸ್ಗಳು ಉಂಟಾಗಿತ್ತು. ನಿಮಗೆ ಗೊತ್ತಿರ್ಬೋದು, ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಬರ್ದಾಕ್ಬಿಟ್ಟಿದ್ರು. ಅಲ್ಲೂ ಕೂಡ ತುಂಬ ತಪ್ಪುಗಳು ಕಂಡು ಬಂದಿತ್ತು. ಇನ್ನು ಪ್ರತಿಭಟನೆ ನಂತರ CM ಕೂಡ ಹೇಳಿದರು, ಪರೀಕ್ಷೆಯನ್ನು ರದ್ದು ಮಾಡ್ತೀವಿ, ಮರುಪರೀಕ್ಷೆಯನ್ನು ಮಾಡಿ ಅಂಥೇಳಿ ಆದೇಶವನ್ನೇನೋ ಕೊಟ್ಟಿದ್ರು. ಆದರೆ ಮರುಪರೀಕ್ಷೆ ಮಾಡೋದು ಯಾವಾಗ, ಡೇಟ್ ಎಲ್ಲಿ, ರಿಸಲ್ಟ್ ಯಾವಾಗ? ಈ ರೀತಿ ಸಾಕಷ್ಟು ರೀತಿಯಾದಂಥ ಬಗೆಹರಿಯದಂಥ ಗೊಂದಲಗಳು ಈ KPSCಯಲ್ಲಿ ಸಿಕ್ಬಿಟ್ಟಿದೆ. ಅದು ಹಾಳಾಗೋಗಲಿ. ಮಾರ್ಚ್ 2, 2026 ಗೆಜೆಟೆಡ್ ಪ್ರೊಫೆಷನಲ್ಸ್ ಮುಖ್ಯ ಪರೀಕ್ಷೆಯ ಫಲಿತಾಂಶದಲ್ಲಿ ದೊಡ್ಡ ಮಟ್ಟದ ಅಕ್ರಮ ಆರೋಪ ಕೂಡ ಕೇಳಿ ಬಂದಿತ್ತು. ಒಂದೇ ಪರೀಕ್ಷೆ ಕೇಂದ್ರದ ಒಂದೇ ಕೊಠಡಿಯಲ್ಲಿ 10ರಿಂದ 15 ವಿದ್ಯಾರ್ಥಿಗಳು ಸರಣಿ ಸಂಖ್ಯೆಯಲ್ಲಿ ಪಾಸ್ ಆಗಿಬಿಟ್ಟಿದ್ದಾರೆ ಅಂತ ಬಂದಿತ್ತು. ಕೆಲವು ಪ್ರಭಾವಿ ಕುಟುಂಬದ ಸದಸ್ಯರೇ ಒಟ್ಟಾಗಿ ಆಯ್ಕೆ ಆಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಸರ್ಕಾರದ ಮೇಲೆ ಇದೆ. ಈಗ ಸದ್ಯಕ್ಕೆ ಈ ವ್ಯವಸ್ಥಿತ ಭ್ರಷ್ಟಾಚಾರ, 1000 ಕೋಟಿ ಹಗರಣದ ಏನು ಶಂಕೆ ಇದೆ, ಇದನ್ನು CBI ತನಿಖೆಗೆ ನಡೆಸಬೇಕು, CBI ತನಿಖೆಗೆ ಆಗ್ರಹಿಸಬೇಕು ಅಂಥೇಳಿ ವಿದ್ಯಾರ್ಥಿಗಳು ಕೇಳ್ಕೊತಾ ಇದ್ದಾರೆ. ಇದನ್ನು ಗೃಹ ಸಚಿವ ಪರಮೇಶ್ವರ್ ಅವರು ನಾವು ಇದ್ರ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಭರವಸೆ ನೀಡಿದ್ರು, ಇದನ್ನು ಟ್ರಾನ್ಸ್ಪರೆಂಟಾಗಿ ಮಾಡ್ತೀರಾ ಅನ್ನೋದು ದೊಡ್ಡ ಅನುಮಾನ. ಯಾಕೆಂದರೆ ಪ್ರತಿ ಬಾರಿ ಇದೇ ಆಗುತ್ತೆ, ಪ್ರತಿಭಟನೆ ನಡೆಯುತ್ತೆ. ವಿಧಾನಸಭೆ ಕಲಾಪದಲ್ಲಿ ವಿರೋಧ ಪಕ್ಷಗಳು ಇದ್ರ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನು ಎತ್ತುತ್ತವೆ. ಆಡಳಿತ ಪಕ್ಷ ಕೂಡ ಇದಕ್ಕೆ ಒಂದಷ್ಟು ಉತ್ತರ ಕೊಡುತ್ತೆ, ತೇಪೆ ಹೆಚ್ಚುವಂಥ ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ನಿಮ್ಮ ಜಟಾಪಿಟಿಯಲ್ಲಿ ಅಧಿಕಾರಿಗಳ ಲಂಚಾವತಾರದಲ್ಲಿ ಬಲಿಯಾಗ್ತಾ ಇರೋದು
ಈ ಬಡ ವಿದ್ಯಾರ್ಥಿಗಳು ಅದರಲ್ಲೂ ಇದನ್ನೇ ನಂಬಿಕೊಂಡು ತಮ್ಮ ಕೆಲಸಗಳನ್ನು ಬಿಟ್ಟು 3-4 ವರ್ಷದಿಂದ ಓದ್ತಾ ಇದ್ದಾರಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ. ಇನ್ನು ಈ KPSC ಹಗರಣದ ಬಗ್ಗೆ ಹೇಳ್ತಾ ಹೋದರೆ ಸಾವಿರಾರು ವಿಚಾರಗಳು ಹೊರಗೆ ಬರುತ್ತೆ. ಸದ್ಯಕ್ಕೆ ಪರಮೇಶ್ವರ್ ಅವರೇನೋ ತನಿಖೆ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಯಾವಾಗ ನಡೆಸ್ತಾರೆ, ಹೇಗೆ ನಡೆಸ್ತಾರೆ, ಕಾಂಗ್ರೆಸ್ ಸರ್ಕಾರದಲ್ಲೇ ಒಂದಷ್ಟು ಡೆವಲಪ್ಮೆಂಟ್ಸ್ಗಳಾಗ್ತಾ ಇದ್ದದ್ರ ನಡುವೆ ಏನಾದರೂ KPSC ಅಥವಾ ಈ ವಿದ್ಯಾರ್ಥಿಗಳ ಗಮನ ಕೊಡ್ತಾರಾ ಗೊತ್ತಿಲ್ಲ.